ದಲ್ಲಿ ಗೋಣಿಯಲ್ಲಿ ಕಟ್ಟಿಟ್ಟಂತ ದೈವ ಇದು. ಅವನಿಗೆ ಅವನ ದೈವದ ಪದ್ರ ಅಂತ ಹೇಳ್ತಾರೆ. ಆ ಟೈಮಲ್ಲಿ ನಮಗೆ ತಿನ್ನಲಿಕ್ಕೂ ತುಂಬ ಕಷ್ಟ. ಅದಕ್ಕೋಸ್ಕರ ಇವತ್ತಿಗೆ ಎಲ್ಲೋ ಇದ್ದವನನ್ನು ಈ ದೇವರು ಎಲ್ಲೋ ಎಷ್ಟೋ ಎತ್ತರಕ್ಕೆ ಬಿಡಿಸಿಬಿಟ್ಟಿದ್ದಾನೆ. ಇಬ್ಬರನ್ನು ನೀವು ಎಷ್ಟು ಆಸೆ ಪಡ್ತೀರಿ ಅದಕ್ಕಿಂತ 2 ಪಟ್ಟು ಜಾಸ್ತಿ ದೈವ ನಿಮ್ಮನ್ನು ಆಸೆ ಪಡ್ತದೆ. ನಮಸ್ಕಾರ. ಒಂದು ಕಾಲದಲ್ಲಿ ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ದೈವ 27 ವರ್ಷ ನಾವು ಮರದಲ್ಲಿ ಗೋಣಿಯಲ್ಲಿ ಕಟ್ಟಿಟ್ಟಂತ ದೈವ ಇದು. ಯಾಕಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ, ಒಬ್ಬ ಗಂಡಸು ರೋಡಲ್ಲಿ ಒಂಥರ ಮಾನಸಿಕವಾಗಿ ಹೋಗ್ತಾ ಇದ್ರೆ ಎಲ್ಲರೂ ಹೇಳ್ತಾರೆ ಅವನಿಗೆ ಅವನ ದೈವದ ಉಪದ್ರ ಅಂತ ಹೇಳ್ತಾರೆ. ನಿಜವಾಗ್ಲೂ ಹೇಳ್ತೇನೆ, ದೈವ ಮತ್ತೆ ಅಮ್ಮ ಇವರಿಬ್ಬರು ಯಾರು ಮಕ್ಕಳಿಗೆ ಉಪದ್ರ ಕೊಡುವುದಿಲ್ಲ. ಯಾಕಂತಿದ್ರೆ ಉದಾಹರಣೆಗೆ ನಾನೇ ಇದ್ದೇನೆ, ಇಡೀ ನಮ್ಮ ಫ್ಯಾಮಿಲಿ ಇದೆ. 27 ವರ್ಷ ನಾವು ದೈವವನ್ನು ಮರದಲ್ಲಿ ಕಟ್ಟಿದ್ದೇವೆ. ಆ ಟೈಮಲ್ಲಿ ನಮಗೆ ತಿನ್ನಲಿಕ್ಕೂ ತುಂಬ ಕಷ್ಟ, ಹಾಕೊಳ್ಳಿಕ್ಕೆ ಬಟ್ಟೆ ಇಲ್ಲ, ತುಂಬ ಕಷ್ಟಪಡ್ತಿದ್ವಿ. ಆ ದೇವರು ಒಂದು ದಿನ ನನ್ನ ಕನಸಲ್ಲಿ ಬಂದು ನನಗೆ ದೇವಸ್ಥಾನ ಕಟ್ಟು ಹೇಳಿದಾಗ ನಾನು ಒಂದು ಸಲ ಸುಮ್ಮನೆ ಅದೇ 2 ಸಲ 3ನೇ ಸಲ ಆನಂತರ ಕೇಳಿದಾಗ ಅದೇ ನಮ್ಮ ಕಟ್ಪಾಡಿ ಪೇಟೆ ಬಿಟ್ಟು ಬಬ್ಬುಸ್ವಾಮಿ ಹತ್ರ ಕೇಳಿದಾಗ ಅವರೆಲ್ಲ ಹೇಳಿದ್ದಾರೆ ವಿಷಯ ಹೀಗೆ ಅಂತೇಳಿ. ಆನಂತರ ನಾವು ಪಂಜುರ್ಲಿ ದೇವರ ದರ್ಶನ ಮಾಡಿದಾಗ ಇವತ್ತಿಗೆ ಈ ಜಾಗದಲ್ಲಿ ಇಷ್ಟು ಒಳ್ಳೆ ದೇವಸ್ಥಾನ ಆಗ್ತದೆ ನಾವು ನಂಬಲೇ ಇಲ್ಲ ಯಾರು ಕೂಡ. ನಮ್ಮ ಫ್ಯಾಮಿಲಿಯಲ್ಲಿ ಇರೋದು ಬರೀ 6 ಜನ, ಆನಂತರ ಎಲ್ಲ ಸಣ್ಣವರೇ. ಇವತ್ತಿಗೆ ಆ ದೇವರ ಸೇವೆ ಮಾಡ್ಲಿಕ್ಕೆ ಹೋಗಿ ಎಲ್ಲ ಜಾಗದಲ್ಲೂ ದೇವರು ನನ್ನ ಕೈ ಹಿಡಿದಿದ್ದಾರೆ. ಯಾಕಂತ ಹೇಳಿದ್ರೆ ಈ ದೈವ ಅಂತ ಇದ್ರೆ ನಮ್ಮ ಜೊತೆಗಿದ್ರೆ ಅದನ್ನು ಯಾರಿಂದಲೂ ನಮ್ಮನ್ನು ಕೆಳಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ದೇವರು ಇಲ್ಲಿ 9 ಶಕ್ತಿಗಳಿವೆ. ಆ 9 ಶಕ್ತಿ ಕೂಡ ನಮ್ಮನ್ನು ಕೈ ಹಿಡಿದು ತುಂಬ ಎತ್ತರಕ್ಕೆ ಬೆಳೆಸಿ ನಿಲ್ಲಿಸಿದ್ದಾರೆ. ಹಾಗಾಗಿ ನಾನಲ್ಲದೆ ನನ್ನ ಸ್ನೇಹಿತರು ಕೂಡ ಇಲ್ಲಿ ಸೇವೆ ಆಗುವಾಗ ಪ್ರತಿಯೊಬ್ಬರು ಬಂದು ಇದರ ಸೇವೆ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇವತ್ತಿಗೆ ಎಲ್ಲೋ ಇದ್ದವನನ್ನು ಈ ದೇವರು ಎಲ್ಲೋ ಎಷ್ಟೋ ಎತ್ತರಕ್ಕೆ ಬಿಡಿಸಿಬಿಟ್ಟಿದ್ದಾರೆ. ಅದೇ ಹೇಳಲಿಕ್ಕೆ ನಂಗೊಂದು ಖುಷಿ. ಒಂದು 3 ವರ್ಷ ಆಯ್ತು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ, ಈಗ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಹಾಗಾಗಿ ನಾನು ಹೇಳ್ತೀನಿ ಇಷ್ಟೇ, ಯಾರೇ ಆಗಲಿ ದೈವ ಮತ್ತೆ ಅಮ್ಮನನ್ನು ಇಬ್ಬರನ್ನು ನೀವು ಎಷ್ಟು ಆಸೆ ಪಡ್ತೀರಿ ಅದಕ್ಕಿಂತ 2 ಪಟ್ಟು ಜಾಸ್ತಿ ದೈವ ನಿಮ್ಮನ್ನು ಆಸೆ ಪಡ್ತದೆ. ಖಂಡಿತ ಸರ್, ನಿಜವಾಗ್ಲೂ. ಯಾಕಂತ ಹೇಳಿದ್ರೆ ನಾನೇ ಹೇಳ್ತೇನೆ, ಬೇಕಿದ್ರೆ ನಾನೊಬ್ಬ ಕೂಲಿ ಕೆಲಸಕ್ಕೆ ಹೋಗೋನು ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಹತ್ರ. ಈ 9 ಶಕ್ತಿಗಳು ಕೂಡ ನನ್ನನ್ನು ಕೈ ಹೇಗೆ ಕೈ ಹಿಡಿದಿದೆ ಅದೇ ರೀತಿ ನಾನು ಕೂಡ ತುಂಬ ಎತ್ತರಕ್ಕೆ ಬೆಳೆದು ಬಿಟ್ಟಿದ್ದೇನೆ. ಆ ದೈವ ಶಕ್ತಿ ಇದ್ದಿದ್ರೆ ನಾನು ಇಷ್ಟು ಎತ್ತರಕ್ಕೆ ಬೆಳೆದೇನೆ. ಯಾಕಂತ ಹೇಳಿದ್ರೆ ನಾನು ಒಬ್ಬನಿಂದ ಏನೂ ಸಾಧ್ಯನೇ ಇಲ್ಲ. ಅದರ ಜೊತೆಗೆ ನನ್ನ ಸ್ನೇಹಿತರು ಕೂಡ ನನ್ನ ಜೊತೆ ಸೇರಿ ಇವಾಗ ಇಲ್ಲಿ ನಮ್ಮ ದೈವದ ಮನೆಯಲ್ಲಿ ಕೂಡ ಅಷ್ಟೇ, ಏನು ಕೆಲಸ ಮಾಡಬೇಕಾದ್ರೆ ನನ್ನ ಸ್ನೇಹಿತರ ಹತ್ರ ಕೇಳ್ತೀನಿ. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅವರೇ ಕೆಲಸ ಮಾಡ್ತಾರೆ. ಅದೇ ಒಂದು ನಮ್ಮ ಖುಷಿ.